ನಮಸ್ಕಾರ ಸ್ನೇಹಿತರ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತಹ ಭರ್ಜರಿ ಗುಡ್ ನ್ಯೂಸ್ ಕಣ್ರಿ. ಇವತ್ತು ಈ ಜಿಲ್ಲೆಗಳ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಬೆಳೆ ಹಾನಿ ಪರಿಹಾರ. ಸೊ ಹಾಗಾದ್ರೆ ಇನ್ಶೂರೆನ್ಸ್ ಮಾಡಿಸಿದ್ದವರಿಗೆ ಅಷ್ಟೇ ಜಮಾ ಆಗ್ತಾ ಇಲ್ಲ, ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದ್ರೂ ಸಹಿತ ಅವರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದ್ದು ಸುಮಾರು 30,000 ಕೋಟಿಯಷ್ಟು ಫಂಡ್ ಮತ್ತೆ ರಿಲೀಸ್ ಆಗಿದೆ. ಇದರ ಜೊತೆಗೆ ಸ್ನೇಹಿತರೆ, ಈ 30,000 ಹೆಕ್ಟರ್ ಭೂಮಿಗಳು ಕೂಡ ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಹೌದು, ಜಂಟಿ ಸರ್ವೆಯಲ್ಲಿ ಇದೆಲ್ಲ ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ಯಾವ ರೈತರು ಬೆಳೆಗಳ ಹಾನಿ ಮಾಡ್ಕೊಂಡಿದ್ದೀರಿ ಅಂದರೆ ನೀವೇನು ಖುದ್ದಾಗಿ ಮಾಡ್ಕೊಂಡಿರೋದಿಲ್ಲ, ಹೆಚ್ಚಿನ ಮಳೆ ಆಗಿದೆ ಈ ಸಾರಿ ಅಂತೂ, ಒಳ್ಳೆಯ ಮಳೆ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಆದರೆ 4-5% ಹೆಚ್ಚಿನ ಮಳೆಯಿಂದಾಗಿ ಎಲ್ಲ ಬೆಳೆಗಳು ನಾಶ ಆಗಿಬಿಟ್ಟಿದೆ. ಅದರಲ್ಲಿ ಸಣ್ಣ ಪುಟ್ಟ ರೈತರಿಗಂತೂ ತುಂಬಾ ಹಾನಿಯಾಗಿಬಿಟ್ಟಿದೆ. ಅವರು ಸಾಲ ಸೂಲ ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿರ್ತಾರೆ, ಆ ಬೆಳೆಗಳಿಗೆ ಫಲ ಕೂಡ ಸಿಕ್ಕಿರೋದಿಲ್ಲ. ಆ ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರಿಗೆ ಫಲ ಸಿಗದೆ ಈ ಕಡೆ ಸಾಲ ಬಡ್ಡಿ ಮುಟ್ಟದೆ, ಹೀಗಾಗಿ ರೈತರು ಬಹಳ ಸಂಕಷ್ಟಕ್ಕೀಡಾಗಿರ್ತಾನೆ. ಇದಕ್ಕೋಸ್ಕರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ ಒದಗಿಸಿಕೊಡ್ತಾ ಇದ್ದು, ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ಸೊ ಯಾವ ರೈತರಿಗೆ ಜಂಟಿ ಸರ್ವೆ ಆಗಿದೆ ನೋಡಿ, ಅವರೆಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಒಂದು ವೇಳೆ ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ಜಂಟಿ ಸರ್ವೆ ಮಾಡಿಸೋದು ಹೇಗೆ ಎಲ್ಲವನ್ನೂ ಕೂಡ ನಾನು ಬಿಡಿಸಿ ಹೇಳ್ತೀನಿ, ಸೊ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಹಾಗಾದರೆ ಬನ್ನಿ ಸ್ನೇಹಿತರ, ಈ ವಿಷಯದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ನಿಮಗೆ ದುಡ್ಡು ಬೇಕಂದರೆ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ. ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಈಗ ಕೇಂದ್ರ ಸರ್ಕಾರದಿಂದ ದುಡ್ಡು ಜಮಾ ಆಗ್ತಾ ಇದ್ದು, ಈಗ 30,000 ಕೋಟಿಯಷ್ಟು ಫಂಡ್ ಕೂಡ ರಿಲೀಸ್ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. 1,449 ಕೋಟಿಯಷ್ಟು ಫಂಡ್ ಕೂಡ ರಿಲೀಸ್ ಆಗಿತ್ತು. ನಿಮಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲ. ಯಾಕಂದರೆ ಇದರಲ್ಲಿ ಬರೀ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ರು 2024-25ನೇ ಸಾಲಿನಲ್ಲಿ ಬೆಳೆ ಹಾನಿ ವಿಮೆಯನ್ನು ಮಾಡಿಸ್ಕೊಂಡಿರ್ತಕ್ಕಂತಹ ಫಲಾನುಭವಿಗಳ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಾಗಿತ್ತು. ಹಾಗಾದರೆ ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆಯನ್ನು ಕೇಂದ್ರ ಸರ್ಕಾರ ಕೊಡಲಾಗಿತ್ತು. ಬರೀ ಒಂದೊಂದು ಜಿಲ್ಲೆಗಳಿಗೆ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಯಾರ್ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಜಿಲ್ಲೆಗಳಲ್ಲಿ ರೈತರು ಫಸಲ್ ಬಿಮಾ ಯೋಜನೆಯ ಫಲಾನುಭವಿಗಳಿದಾರೋ ಆ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಿದೆ. ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಶಿವಮೊಗ್ಗಗೆ 13 ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿತ್ತು, ರಾಮನಗರಕ್ಕೆ 2 ಕೋಟಿಯಷ್ಟು ರಿಲೀಸ್ ಆಗಿತ್ತು, ಕೋಲಾರಕ್ಕೆ 1 ಕೋಟಿಯಷ್ಟು, ಕೊಡಗಕ್ಕೆ 23 ಕೋಟಿಯಷ್ಟು, ಹಾಸನಕ್ಕೆ 26 ಕೋಟಿ, ದಾವಣಗೆರೆಗೆ 44 ಕೋಟಿ, ಚಿತ್ರದುರ್ಗಕ್ಕೆ 30 ಕೋಟಿ, ಅದೇ ರೀತಿಯಾಗಿ ಚಿಕ್ಕಮಗಳೂರಿಗೆ 48 ಕೋಟಿ, ಉಡುಪಿಗೆ 3 ಲಕ್ಷ, ಚಿಕ್ಕಬಳ್ಳಾಪುರಕ್ಕೆ 38 ಕೋಟಿ, ಉತ್ತರ ಕನ್ನಡಕ್ಕೆ 1 ಕೋಟಿ, ಅದೇ ರೀತಿಯಾಗಿ ದಕ್ಷಿಣ ಕನ್ನಡಕ್ಕೆ 2,40,000. ಯಾಕಂದರೆ ಇಲ್ಲಿ ಕಡಿಮೆ ರೈತರಿದ್ದಾರೆ, ಕಡಿಮೆ ರೈತರು ಫಸಲ್ ವಿಮಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ, ಹಾಗಾಗಿ 2,40,000 ಜಮಾ ಆಗಿದೆ. ಬೆಂಗಳೂರು ಗ್ರಾಮಾಂತರಕ್ಕೆ 73 ಲಕ್ಷ, ಧಾರವಾಡಕ್ಕೆ 23 ಕೋಟಿ, ಅದೇ ರೀತಿಯಾಗಿ ಹಾವೇರಿಗೆ 95 ಕೋಟಿ, ಗದಗಕ್ಕೆ ಸೆಕೆಂಡ್ ಹೈಯೆಸ್ಟು 242 ಕೋಟಿ, ಕಲಬುರಗಿಗೆ ಫಸ್ಟ್ ಹೈಯೆಸ್ಟು, ಇದೇ ಮೊದಲು 656 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿತ್ತು. ಇಷ್ಟೊಂದು ಕೋಟಿಯಷ್ಟು ಫಂಡ್ಗಳನ್ನು ಡಿವೈಡ್ ಮಾಡಿ ಯಾವ ರೈತರು ಇದ್ದಾರೆ ನೋಡಿ, ಹೆಚ್ಚಿನ ರೈತರು ಯಾವ ಜಿಲ್ಲೆಗಳಲ್ಲಿ ಇದ್ದಾರೆ ನೋಡಿ, ಅವರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಾಗಿತ್ತು. ಸೊ ಹಾಗಾದರೆ ಸ್ನೇಹಿತರೆ, ನಿಮ್ಮ ಜಿಲ್ಲೆಗಳಲ್ಲಿ ಕೂಡ ಫಸಲ್ ಬಿಮಾ ಯೋಜನೆಯನ್ನು ಮಾಡಿಸ್ಕೊಂಡಿರ್ತಕ್ಕಂತಹ ರೈತರು ಯಾರಾದರೂ ಇದಿದೆ ಆದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇತ್ತು. ಸೊ ಹಾಗಾದರೆ ಈಗ ಸ್ನೇಹಿತರೆ, ಸದ್ಯಕ್ಕೆ ತೊಗರಿ ಬೆಳೆದವರಿಗೆ, ಭತ್ತ ಬೆಳೆದವರಿಗೆ, ರಾಗಿ ಬೆಳೆದವರಿಗೆ, ಮೆಕ್ಕೆಜೋಳ, ಸೋಯಾಬೀನ್, ಹತ್ತಿ, ಹೆಸರು ಕಾಳು, ನೆಲೆಗಡಲೆ ಸೇರಿದಂತೆ ಮುಂತಾದ ಬೆಳೆಗಳನ್ನು ಬೆಳೆದಿರತಕ್ಕಂತಹ ರೈತರ ಖಾತೆಗಳಿಗೆ ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡನ್ನು ಜಮಾ ಮಾಡಲಾಗಿತ್ತು. ಸೊ ನೀವು ಕೂಡ ಈ ಬೆಳೆಗಳನ್ನು ಬೆಳೆದಿದ್ದು ಆ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿದ್ದಿದ್ದೆ ಆದರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗಿರ್ತಾ ಇತ್ತು, ನಿಮಗೆ ಗೊತ್ತಾಗಿರ್ತಾ ಇತ್ತು. ಆದರೆ ಈಗ ಫಸಲ್ ಬಿಮಾ ಯೋಜನೆಯಲ್ಲಿ ಮುಂದಿನ ವರ್ಷದಲ್ಲಿ ಕೂಡ ನೀವು ಫಲಾನುಭವಿಗಳಾದರೆ ಮತ್ತು ಮುಂದಿನ ದಿನಗಳಲ್ಲಿ ನೀವು ಬೆಳೆ ಹಾನಿ ಆದರೆ ಅದಕ್ಕೂ ಕೂಡ ಪರಿಹಾರ ಪಡ್ಕೊಳ್ಬಹುದು. ಏನಾದರೂ ಬೇಸಿಗೆಗಾಲದಲ್ಲಿ ಬರ ಹಾನಿ ಆದರೆ ಬರಕ್ಕೂ ಕೂಡ ನೀವು ಪರಿಹಾರವನ್ನು ಪಡ್ಕೊಳ್ಬಹುದು. ಹಾಗಾಗಿ ಕಮೆಂಟ್ ಮಾಡಿ ಫಸಲ್ ಬಿಮಾ ಅಂತ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀನಿ. ಇನ್ನು ರಾಜ್ಯ ಸರ್ಕಾರದಿಂದ ಜಂಟಿ ಸರ್ವೆ ಆಗಿದ್ದು ಸುಮಾರು 30,000 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ 30,000 ಹೆಕ್ಟರ್ಷ್ಟು ಭೂಮಿಗಳು ನಾಶ ಆಗಿದೆ. ಹೀಗಾಗಿ ಸ್ನೇಹಿತರೆ,
23,12,00,000 ದುಡ್ಡನ್ನು ಕೂಡ ಮನೆಗಳು ಬಿದ್ದು ಹೋದವ್ರಿಗೂ ಕೂಡ, ಮನೆ ಹಾನಿ ಆದವ್ರಿಗೂ ಕೂಡ ಮನೆಗಳನ್ನು ಕಟ್ಟಿಸಿಕೊಡ್ಲಿಕ್ಕೆ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಬಟ್ಟೆ ಮತ್ತು ಗೃಹ ಬಳಕೆಯ ವಸ್ತುಗಳು ಕೂಡ ಏನಾದರೂ ಕೊಚ್ಚಿಕೊಂಡು ಹೋಗೋದು ಅಥವಾ ಏನಾದರೂ ಅವು ಕಳೆದು ಹೋಗಿದ್ದೆ ಆದರೆ 2,50,00,000 ದುಡ್ಡನ್ನು ಮೀಸಲಿಟ್ಟಿದ್ದಾರಂತ ಸ್ವತಃ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಇನ್ಶೂರೆನ್ಸ್ ಮಾಡಿಸಿದವ್ರಿಗೆ ಅಷ್ಟೇ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೂ ಸಹಿತ ನಾವು ದುಡ್ಡನ್ನು ಕೊಡ್ತೀವಿ, ಯಾಕಂದರೆ ಈ ಸರಿ ಭಾರಿ ಮಳೆ ಆಗಿದೆ. ಹೀಗಾಗಿ ಎಲ್ಲ ರೈತರು ಕೂಡ ತತ್ತರಿಸಿ ಹೋಗಿದ್ದಾರೆ. ಸಾಲ ಮನ್ನಾ ಅಂತೂ ನಾವು ಮಾಡೋದಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರ ಖಂಡಿತವಾಗ್ಲೂ ಒದಗಿಸಿ ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ರು. ಹಾಗಾಗಿ ಇಲ್ಲಿ ಇನ್ಶೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ, ಒಟ್ಟಾರೆಯಾಗಿ ಜಂಟಿ ಸರ್ವೆ ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ದುಡ್ಡು ಬರುತ್ತೆ ಅನ್ನುವಂತಹ ಭರವಸೆಯನ್ನು ಇಲ್ಲಿ CM ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗಾದರೆ ಜಂಟಿ ಸರ್ವೆ ಆಲ್ರೆಡಿ ಮುಗಿದೋಗಿದೆ ಸ್ನೇಹಿತರೆ. ಜಂಟಿ ಸರ್ವೆ ಮಾಡುವಾಗ ಈಗ ಯಾರು ರೈತರಲ್ಲಿ ವೆರಿಫಿಕೇಷನ್ ಮಾಡಿದಾರೋ ಅವರ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ, ಅವರ ಹೊಲ ಗದ್ದೆಗಳ ಡಾಕ್ಯುಮೆಂಟ್ಸ್ಗಳು ಸರಿ ಇದಾವೋ ಇಲ್ವೋ, ಅವರದೇ ಆದಂತಹ ಗದ್ದೆಗಳು ಎಷ್ಟಿದಾವೋ, ಎಲಿಜಿಬಲ್ ಇದ್ದಾರಾ ಇಲ್ವಾ, ಎಲ್ಲ ರೂಲ್ಸ್ಗಳನ್ನು ಇಟ್ಕೊಂಡು ವೆರಿಫಿಕೇಷನ್ ಮಾಡಿ ಅವರ ಹೆಸರನ್ನು ಲಿಸ್ಟ್ನಲ್ಲಿ ಬಿಟ್ಟಿರ್ತಾರೆ. ಇನ್ನು ಸ್ನೇಹಿತರೆ, ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗೋದಿಲ್ಲ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗೋದಿಲ್ಲ. ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು, ಇದ್ರೆ ಮಾತ್ರ ಜಂಟಿ ಸರ್ವೆ ಆದರೆ ದುಡ್ಡು ಜಮಾ ಆಗುತ್ತೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ ಅಂದರೆ ಬೆಳೆ ಹಾನಿ ಪರಿಹಾರ ಬಿಡಿ, ಬರ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ರೈತರಿಗೆ ಸಂಬಂಧಪಟ್ಟಂತಹ ಯಾವ ಯೋಜನೆಗಳು ಕೂಡ ನೀವು ಪಡ್ಕೊಳ್ಳಿಕ್ಕಾಗೋದಿಲ್ಲ. ನಿಮ್ಮ ಹೊಲ ಗದ್ದೆಗಳನ್ನು ಕೂಡ ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋದರೂ ಅದರಲ್ಲಿ ಅಚ್ಚರಿ ಪಡುವಂತಿಲ್ಲ. ಹಾಗಾಗಿ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ. ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಒಂದು ಆಧಾರ್ ಕಾರ್ಡು, ಒಂದು ಪಹಣಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ಇವುಗಳನ್ನು ತೆಗೆದುಕೊಂಡು ಹೋದರೆ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಆ ಕೆಲಸವನ್ನು ಮೊಟ್ಟ ಮೊದಲಿಗೆ ನೀವು ಮಾಡಿ, ತದನಂತರ ಜಂಟಿ ಸರ್ವೆ ಮಾಡಿಸಲಿಕ್ಕೆ ನೀವು ಏನು ಮಾಡಬೇಕು, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಿ. ಅವರು ನಿಮಗೆ ಅದನ್ನು ವೆರಿಫಿಕೇಷನ್ ಮಾಡ್ತಾರೆ. ಹಾಗಾದರೆ ಇದನ್ನ ಬಗ್ಗೆ ನೀವು ತಿಳ್ಕೊಂಡ್ರಿ, ಹೆಚ್ಚಿನ ಮಾಹಿತಿಯನ್ನು ಅಲ್ಲೇ ಕೂಡ ತಿಳಿಸ್ತಾರೆ. ಆದರೆ ಪ್ರತಿಯೊಂದು ಹೆಕ್ಟರ್ಗೆ ಎಷ್ಟು ದುಡ್ಡು ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದ್ರ ಇಲ್ವಲ್ಲ, ಅದನ್ನು ಹೇಳ್ತೀನಿ ಕೇಳಿ. NDRF ಕುಸ್ಕಿ ಜಮೀನಿಗೆ 8,500 ಅಷ್ಟೇ ಅಲ್ಲ ಕಣ್ರಿ, ಪ್ಲಸ್ 17,000 25,500 ತನಕ ಪ್ರತಿಯೊಂದು ಹೆಕ್ಟರ್ಗೆ ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ ನೀರಾವರಿ ಇದ್ದಿರ್ತಕ್ಕಂತಹ ಭೂಮಿಗಳಿಗೆ, ಹೆಚ್ಚುವರಿ ನೀರಾವರಿ ಹೊಂದಿರ್ತಾವಲ್ಲ, ಸೊ ಅಂತಹ ಭೂಮಿಗಳಿಗೆ 31,500 ರೂಪಾಯಿ ದುಡ್ಡು ಜಮಾ ಆಗ್ತಾ ಇದ್ದು, ಸೊ ನಿಮ್ಮ ಹೊಲ ಗದ್ದೆಗಳಲ್ಲಿ NDRF ಕುಸ್ಕಿ ಜಮೀನು ಇದೆಯಾ, ನೀರಾವರಿ ಭೂಮಿಗಳಿದಾವ, ಇದನ್ನು ನೀವೇ ತಿಳ್ಕೊಳ್ಳಿ. ಅದರ ಆಧಾರದ ಮೇಲೆ ನಿಮಗೆ ಈ ಒಂದು ಜಂಟಿ ಸರ್ವೆ ಆದ ಮೇಲೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿ ಕೊಡಲಾಗುವಂಥದ್ದು. ಮತ್ತು ಇನ್ನೊಂದು, ನೀವು ಹಾಗೆ ಹೋಗಬೇಡಿ, ರೈತ ಸಂಪರ್ಕ ಕೇಂದ್ರಕ್ಕೆ ನಿಮ್ಮ ಬೆಳೆ ಹಾನಿ ಆಗಿರ್ತಕ್ಕಂತಹ ಒಂದು ವಿಡಿಯೋವನ್ನು ಮಾಡ್ಕೊಳ್ಳಿ, ಒಂದು ಫೋಟೋವನ್ನು ತೆಗೆದುಕೊಳ್ಳಿ, ಆಮೇಲೆ ಹೋಗಿ ಭೇಟಿ ಕೊಡಿ. ತದನಂತರ ಇದರ ಬಗ್ಗೆ ನಿಮಗೆ ಚರ್ಚೆ ಮಾಡಿ ನಿಮಗೆ ಏನು ಕೊಡಬೇಕಲ್ವಾ ಅದರ ಬಗ್ಗೆ ಅವರು ನಿಮಗೆ ವಿಷಯವನ್ನು ತಿಳಿಸ್ತಾರೆ. ನೀವು ಹೆಚ್ಚುವರಿ ಮಾಹಿತಿಯನ್ನು ಅಲ್ಲೇ ತಿಳ್ಕೊಳ್ಬಹುದು. ಓಕೆನಾ, ಈ ಒಂದು ಇನ್ಫಾರ್ಮೇಷನ್ ಸಿಕ್ಕಿತ್ತು ಸ್ನೇಹಿತರ, ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಬೇಡ ಫ್ರೆಂಡ್ಸ್.